ಶಾಂತಿ. ದಿನಾಂಕ ಆಗಿದೆ 8/2/2026. ಈ ಹೊಸ ವರ್ಷದಲ್ಲಿ ಪರಿವರ್ತನೆ ಶಕ್ತಿಯ ವರದಾನದ ಮೂಲಕ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ, ಸಂಕಲ್ಪ, ಶ್ವಾಸ, ಸಮಯವನ್ನು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಿ. ತಾವೆಲ್ಲ ಮಕ್ಕಳಿಗಂತೂ ತಂದೆ ಆಸ್ತಿಯ ರೂಪದಲ್ಲಿ ಸ್ವರ್ಣಿಮ ಪ್ರಪಂಚದ ಚಿನ್ನದ ಉಡುಗೊರೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಯಾವ ಸ್ವರ್ಣಿಮ ಪ್ರಪಂಚದಲ್ಲಿ ಅನೇಕ ಚಿನ್ನದ ಉಡುಗೊರೆಗಳು ಇದ್ದೇ ಇರುತ್ತದೆ. ಈ ನವಜೀವನ ಇರುವುದೇ ನವಯುಗವನ್ನು ತಯಾರು ಮಾಡಲು. ತಮ್ಮೆಲ್ಲರಿಗೂ ಈ ಸ್ವರ್ಣಿಮ ಪ್ರಪಂಚದ ಉಡುಗೊರೆಯಂತೂ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಎನ್ನುವ ನಶೆ ಇದೆ. ನಮ್ಮ ತಂದೆ ನಮಗೆ ಎಲ್ಲದಕ್ಕಿಂತ ಅತಿ ಶ್ರೇಷ್ಠ ನವಯುಗದ ಉಡುಗೊರೆ ಕೊಟ್ಟಿದ್ದಾರೆ ಎಂದು ನಿಮ್ಮ ಹೃದಯದಲ್ಲಿ ಖುಷಿ ಇದೆ, ನಿಶ್ಚಯವೂ ಇದೆ, ನಿಶ್ಚಿತವೂ ಆಗಿದೆ. ಇದನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಲೇಬೇಕು. ಏನೇ ಪುರುಷಾರ್ಥ ಮಾಡಬೇಕಾಗಿ ಬರಲಿ, ಆದರೆ ಇದಂತೂ ನಿಶ್ಚಿತ, ನಾವು ತಂದೆಯ ಸಮಾನ ಆಗಲೇಬೇಕು. ತಂದೆಯಂತೂ ತಂದೆಯೇ, ಆದರೆ ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರು ಅಂದ ಮೇಲೆ ತಂದೆಯ ಸಮಾನರಾಗುವ ಲಕ್ಷ್ಯವನ್ನು ಪೂರ್ತಿ ಮಾಡಲು ತಂದೆಯನ್ನು ಅನುಕರಣೆ ಮಾಡಬೇಕು. ಬ್ರಹ್ಮ ತಂದೆ ತಮ್ಮ ಪ್ರತಿಯೊಂದು ಸಮಯವನ್ನು ಸಫಲ ಮಾಡಿದ್ದರು. ಶ್ವಾಸ ಶ್ವಾಸ, ಸೆಕೆಂಡ್ ಸೆಕೆಂಡ್ ಅನ್ನು ಸಫಲ ಮಾಡಿದ್ದರು. ಅಂದಾಗ ಸಫಲ ಮಾಡಿಕೊಳ್ಳಬೇಕು ಹಾಗೂ ಸಫಲತಾ ಮೂರ್ತಿಗಳು ಆಗಲೇಬೇಕು. ಈಗಿನ ಸಫಲತೆಯಿಂದ ಭವಿಷ್ಯದ 21 ಜನ್ಮಗಳಿಗೆ ಜಮಾ ಆಗುತ್ತದೆ. ಈಗ ತಾವು ಏನೆಲ್ಲ ಸಫಲ ಮಾಡಿಕೊಂಡಿದ್ದೀರಿ ಅದರ ಫಲ ಜಮಾ ಆಗುತ್ತದೆ. ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಜ್ಞಾನದ ಖಜಾನೆ ಆಗಿದೆ. ಜ್ಞಾನದ ಅರ್ಥ ತಿಳುವಳಿಕೆ ಆಗಿದೆ. ಅಂದ ಮೇಲೆ ಜ್ಞಾನದ ಖಜಾನೆ ಸಫಲ ಮಾಡುವುದರಿಂದ ಭವಿಷ್ಯದಲ್ಲಿ ತಾವು ಈ ರೀತಿ ತಿಳುವಳಿಕೆ ಉಳ್ಳವರು ಆಗುತ್ತೀರಿ. ಪ್ರಾಪ್ತವಾಗಿರುವ ಶಕ್ತಿಗಳನ್ನು ಸ್ವಯಂ ಪ್ರತಿ ಅಥವಾ ಅನ್ಯರ ಪ್ರತಿ ಸಫಲ ಮಾಡಿಕೊಳ್ಳುತ್ತೀರಿ ಎಂದರೆ ಭವಿಷ್ಯದಲ್ಲಿ ತಮ್ಮ ರಾಜ್ಯದಲ್ಲಿ ಸರ್ವಶಕ್ತಿಗಳು ಇರುತ್ತದೆ. ಎಂದೂ ಯಾವ ಶಕ್ತಿಯ ಕೊರತೆ ಇರುವುದಿಲ್ಲ. ಈ ವರ್ಷದ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ ಹಾಗೂ ಜೊತೆಯಲ್ಲಿ ತಂದೆಯನ್ನು ಫಾಲೋ ಮಾಡುವ ಮಂತ್ರ ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಬೇಕು. ತಂದೆಯ ಸಮಾನ ಮಾಡಲೇಬೇಕು, ಆಗಲೇಬೇಕು. ತಂದೆ ಹೇಗೆ ಮಾಡಿದ್ದಾರೆ ಹಾಗೆಯೇ ಮಾಡುವುದು. ಕಾಪಿ ಮಾಡುವುದು ಸಹಜ ಅಲ್ಲವೇ? ಯೋಚಿಸುವ ಅವಶ್ಯಕತೆ ಇಲ್ಲ. ಸ್ವಯಂನ ಪರಿವರ್ತನೆ, ನಂತರ ಅನೇಕ ಸಂಬಂಧ ಸಂಪರ್ಕದಲ್ಲಿ ಬರುವ ಆತ್ಮಗಳ, ವಿಶ್ವದ ಆತ್ಮಗಳ ಪರಿವರ್ತನೆ ತಮ್ಮ ಮನಸಾ ಶುಭ ಭಾವನೆ, ಶುಭ ಕಾಮನೆಯ ಮೂಲಕ, ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡಬೇಕು. ನನ್ನ ಬಾಬಾ ಎಂದು ಹೃದಯದಿಂದ ಹೇಳಿದರೆ ಆ ಶಕ್ತಿ ಪ್ರತ್ಯಕ್ಷ ಆಗುತ್ತದೆ. ಕೇವಲ ನನ್ನ ಬಾಬಾ ಎನ್ನುವುದಲ್ಲ, ಹೃದಯದಿಂದ ಹೇಳಿ. ಅಧಿಕಾರದಿಂದ ನನ್ನ ಬಾಬಾ ಎಂದು ಹೇಳಿದಾಗ ಶಕ್ತಿ ಪ್ರತ್ಯಕ್ಷ ಆಗಿಬಿಡುತ್ತದೆ. ತಂದೆ ಯಾವುದೇ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ವಿಧಿ ಬಹಳ ಸಹಜವಾಗಿ ಹೇಳಿದ್ದಾರೆ. ತಮ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಒಂದು ವೇಳೆ ಈ ಸ್ಮೃತಿಯ ಸೀಟ್ನಲ್ಲಿ ಕುಳಿತುಕೊಂಡರೆ ಅಪ್ಸೆಟ್ ಆಗುವುದಿಲ್ಲ. ವಾಚಾದ ಕಾರಣ ಸದಾ ಮನದಲ್ಲಿ ಮನನ ಶಕ್ತಿ, ಜ್ಞಾನವನ್ನು ಮನನ ಮಾಡುವ ಶಕ್ತಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಚಲನೆಯಲ್ಲಿ, ಮುಖದಲ್ಲಿ, ಕರ್ಮದಲ್ಲಿ ಗುಣಗಳ ಸ್ವರೂಪ ಆಗಬೇಕು. ಸದಾ ತಮ್ಮನ್ನು ತಾವು ಗುಣಮೂರ್ತಿ, ಜ್ಞಾನಮೂರ್ತಿ, ಶಕ್ತಿ ಸ್ವರೂಪದಲ್ಲಿ ಇಮರ್ಜ್ ಮಾಡಿಕೊಳ್ಳಬೇಕು. ಈ ರೀತಿ ಅಲ್ಲ, ಶಕ್ತಿಗಳಂತೂ ಇದ್ದೇ ಇದೆ, ಜ್ಞಾನವಂತೂ ಇದ್ದೇ ಇದೆ, ಆದರೆ ಸ್ವರೂಪರಾಗಬೇಕು. ಪ್ರತಿದಿನ ಸದಾ ಉಮ್ಮಂಗ, ಉತ್ಸಾಹ ಇಂತಹ ದೃಢ ಸಂಕಲ್ಪ ಮಾಡಿ ಸಮಯ ಸಮೀಪ ತರುತ್ತಾ ತಂದೆ ಸಮಾನ ಆಗಿ ಹಾರಬೇಕು ಮತ್ತು ಹಾರಿಸುತ್ತಿರಬೇಕು. ಪ್ರತಿಯೊಬ್ಬರ ಸಲಹೆಗೆ ಗೌರವ ಕೊಟ್ಟು ವಿಶ್ವದ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಬಾಲಕನಿಂದ ಮಾಲೀಕ ಭವ. ಒಂದು ವೇಳೆ ಯಾರಲ್ಲಿಯೇ ಇರುವಂತಹ ವ್ಯರ್ಥವನ್ನು ತೆಗೆಯಬೇಕೆಂದರೆ ಮೊದಲು ಅವರಿಗೆ ಗೌರವ ಕೊಡಿ, ಸ್ವಮಾನ ಕೊಡಿ, ನಂತರ ಶಿಕ್ಷಣ ಕೊಡಿ. ಇದು ವಿಧಿಯಾಗಿದೆ. ಮಸ್ತಕದಲ್ಲಿ ಸದಾ ಜೊತೆ ಸತ್ಯ ಸಂಘದ ಸ್ಮೃತಿಯ ತಿಲಕವನ್ನಿಟ್ಟುಕೊಳ್ಳುವುದೇ ಸುಮಂಗಲಿಯ ಲಕ್ಷಣವಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.